ಈ ಬಜ್ಜಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಮೇಲಿಂದ ಸೂಪರ್ ಕ್ರಿಸ್ಪಿಯಾಗಿ, ಒಳಗಿಂದ ನಾವು ಬಳಸಿರೋ ಈರುಳ್ಳಿ ಬೆಂದು ಜ್ಯೂಸಿ ಆಗಿದೆ. ಜೊತೆಗೆ ಒಂದು ಸ್ಪೈಸಿ ಟ್ವಿಸ್ಟ್. ಇದನ್ನ ತಿಂತಾ ಇದ್ರೆ ನಾವು ಎಷ್ಟು ಬಜ್ಜಿ ತಿಂದ್ವಿ ಅನ್ನೋ ಲೆಕ್ಕಾನೇ ಇರೋದಿಲ್ಲ. ಅಷ್ಟು ಮೈ ಮರ್ಸತ್ತೆ ಈ ಈರುಳ್ಳಿ ಬಜ್ಜಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಈರುಳ್ಳಿ ಬಜ್ಜಿ ಅಥವಾ ಆನಿಯನ್ ರಿಂಗ್ಸ್. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು 5 ಹಸಿಮೆಣಸಿನಕಾಯಿ ಹಾಗೂ 1 ಇಡಿಯಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ನಂತರ 3 ದೊಡ್ಡ ಗಾತ್ರದ ಈರುಳ್ಳಿಯನ್ನ ಹೀಗೆ ವೃತ್ತಾಕಾರದಲ್ಲಿ ಹೆಚ್ಚಿಟ್ಕೊಂಡು 2 ಈರುಳ್ಳಿ ಪದರಗಳನ್ನ ಹೀಗೆ ಬೇರ್ಪಡಿಸಿ ಇಟ್ಕೊಳ್ಬೇಕಾಗತ್ತೆ. ಈ ಆನಿಯನ್ ರಿಂಗ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಟ್ ಮಾಡಿ ಬಿಡಿಸಿಟ್ಟುಕೊಂಡ ಈರುಳ್ಳಿ, ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್, ಕಡಲೆ ಹಿಟ್ಟು 1 ಕಪ್, ಉಪ್ಪು 1 ಟೀ ಸ್ಪೂನ್, ಅಡುಗೆ ಸೋಡಾ 1 ಚಿಟಿಕೆ, ರುಬ್ಬಿಕೊಂಡ ಮಿಶ್ರಣ. ಒಂದು ಬಟ್ಟಲಿನಲ್ಲಿ 1/4 ಕಪ್ ನೀರಿಗೆ ರುಬ್ಬಿಟ್ಟುಕೊಂಡ ಮಿಶ್ರಣ, ಉಪ್ಪು, ಅಡುಗೆ ಸೋಡಾ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟನ್ನು ಸೇರಿಸಿಕೊಂಡು ಪೂರ್ತಿಯಾಗಿ ಗಂಟಿಲ್ಲದೆ ಕಲಿಸ್ಕೊಳ್ಬೇಕು. ಹೀಗೆ ಕಲಿಸ್ಕೊಳ್ಳೋದ್ರಿಂದ ಬ್ಯಾಟರ್ ಸ್ಮೂತ್ ಆಗಿ ಬಜ್ಜಿ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ. ಹೀಗೆ ಕಲಿಸ್ಕೊಂಡ ನಂತರ ಬ್ಯಾಟರ್ ಕನ್ಸಿಸ್ಟೆನ್ಸಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ 4 ಟೇಬಲ್ ಸ್ಪೂನ್ ನೀರನ್ನ ಸೇರಿಸಿ ಕಲಿಸ್ಕೊಂಡು ಕಲಸಿಟ್ಟ ಹಿಟ್ಟಿನ ರುಚಿಯನ್ನು ನೋಡಿ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಬೇಕಿದ್ದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬಹುದು. ಹೀಗೆ ಕಲಿಸ್ಕೊಂಡ್ರೆ ಆನಿಯನ್ ರಿಂಗ್ಸ್ ಬ್ಯಾಟರ್ ರೆಡಿ. ಈಗ ಈ ಆನಿಯನ್ ರಿಂಗ್ಸ್ ಅನ್ನ ಹಾಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನಿಟ್ಟು ಬಾಣಲೆ ಬಿಸಿಯಾದ ನಂತರ ಅದಕ್ಕೆ 2 ಕಪ್ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬಿಡಿಸಿಟ್ಟುಕೊಂಡ ಈರುಳ್ಳಿಯನ್ನ ಒಂದೊಂದಾಗಿ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆನಲ್ಲಿ ಬೇಯಿಸ್ಕೊಳ್ಬೇಕು. ಈ ಬಜ್ಜಿಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಒಂದು ಗಂಟು ಇಲ್ಲದೆ ಕಲಿಸ್ಕೊಳ್ಳೋದ್ರಿಂದ ಬಜ್ಜಿಯನ್ನು ತಿನ್ನುವಾಗ ಹೊರಗಿನಿಂದ ಕ್ರಿಸ್ಪಿ ಹಾಗೂ ಒಳಗಿನಿಂದ ಸಾಫ್ಟ್ ಆಗಿ ಬೌನ್ಸಿಯಾಗಿರುತ್ತೆ. ಬಜ್ಜಿಯನ್ನು ಹಾಕೋಬೇಕಾದ್ರೆ ಒಂದು ಚೂರು ಹಿಟ್ಟನ್ನು ಕಾದ ಎಣ್ಣೆಗೆ ಹಾಕಿದಾಗ ಹಿಟ್ಟು ತಳ ಹಿಡಿದುಕೊಳ್ಳದೆ ಮೇಲೆ ತೇಲ್ಬೇಕು, ಅಷ್ಟು ಕಾಯಿಸಬೇಕು ಎಣ್ಣೆಯನ್ನ. ಆನಿಯನ್ ರಿಂಗ್ಸ್ ಅನ್ನ ಎಣ್ಣೆಗೆ ಹಾಕಬೇಕಾದ್ರೆ ಹಾಗೂ ಎಣ್ಣೆಯಿಂದ ಹೊರಗೆ ತೆಗಿಬೇಕಾದ್ರೆ ಗ್ಯಾಸ್ ಫ್ಲೇಮ್ ಅನ್ನ ಹೈನಲ್ಲೇ ಇರಬೇಕು. ಹಾಗೂ ಮಧ್ಯದಲ್ಲಿ ಬಜ್ಜಿಯನ್ನ ಬೇಯಿಸ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಮೀಡಿಯಂ ನಲ್ಲಿ ಇರಬೇಕು. ಹೀಗೆ ಮಾಡೋದ್ರಿಂದ ಬಜ್ಜಿ ಹೆಚ್ಚು ಎಣ್ಣೆಯನ್ನ ಹೀರದೆ ಪೂರ್ತಿಯಾಗಿ ಒಳಗಿನವರೆಗೂ ಬೇಯುತ್ತೆ ಹಾಗೂ ತಿನ್ನುವಾಗ ಕ್ರಿಸ್ಪಿಯಾಗಿ ಇರುತ್ತೆ. ಬಜ್ಜಿಯನ್ನ ಕಾದ ಎಣ್ಣೆಗೆ ಹಾಕಿದಾಗ ತಕ್ಷಣ ಬಜ್ಜಿಯನ್ನ ಮುಟ್ಬಾರ್ದು. ಹಾಗೇನಾದ್ರೂ ಕದಲಿಸಿದ್ರೆ ಬಜ್ಜಿ ಮೇಲೆ ಹಿಟ್ಟನ್ನ ಬಿಡತ್ತೆ. ಬಜ್ಜಿಯನ್ನ ಕಾದ ಎಣ್ಣೆಗೆ ಹಾಕಿ 2 ನಿಮಿಷ ಆದ ನಂತರ ಬಜ್ಜಿಯನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಮತ್ತಿನ್ನೇನು, ಹೀಗೆ ಎಲ್ಲ ಬಜ್ಜಿಯನ್ನ ಎಣ್ಣೆನಲ್ಲಿ ಹಾಕಿ ಕರೆದುಕೊಂಡ್ರೆ ತುಂಬಾನೇ ರುಚಿಯಾದಂತಹ ಆನಿಯನ್ ರಿಂಗ್ಸ್ ತಿನ್ನಲು ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದ್ರೆ ಈ ಕೂಡಲೇ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈಗಲೇ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.